ಇರುವಂತಹ ಸ್ಥಳೀಯವಾಗಿ ಸಿಗುವಂತಹ ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು, ಅಥವಾ ಕಾಳು ಕಡಿ ಏನಾದ್ರು ಇರ್ಬೋದು, ಅದರಲ್ಲಿ ಇರುವಂತಹ ಪೋಷಕಾಂಶಗಳ ಮಟ್ಟ ಏನೇನಿದೆ ಅನ್ನೋದ್ರ ಬಗ್ಗೆ ತಿಳಿಸಿ ಅದನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಆಗುವಂತ ಅನುಕೂಲಗಳ ಬಗ್ಗೆ ನಾವು ಈಗಾಗಲೇ ಅಂಗನವಾಡಿ ಕೇಂದ್ರ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಅದರ ಬಗ್ಗೆ ಮಕ್ಕಳ ತಾಯಂದಿರಿಗೆ ಸ್ಥಳೀಯವಾಗಿರುವಂತಹ ಸದಸ್ಯರುಗಳಿಗೆ ಮಾಹಿತಿಯನ್ನ ನೀಡ್ಕೊಂತ ಬಂದಿದ್ವಿ. ಆದ್ರೆ ಈ ಒಂದು ಪೌಷ್ಟಿಕ ಮಾಸಾಚರಣೆ ಅಂತಂದೇಳಿ ಯಾಕೆ ಜಾರಿಗೆ ಬಂತು ಅನ್ನೋದು ಕೂಡ ಒಂದು ಮುಖ್ಯ ಆಗುತ್ತೆ. ಈ ಒಂದು ಪೌಷ್ಟಿಕ ಆಹಾರ ಮಾಸಾಚರಣೆ ಅಂದ್ರೆ ಪ್ರತಿಯೊಂದು ಮನೆ ಮನೆಗೂ ಕೂಡ ಇದರ ಬಗ್ಗೆ ಮಾಹಿತಿ ತಲುಪಬೇಕು ಅನ್ನೋದು. ಯಾಕೆ ನಮ್ಮ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಅಂತ ಹೇಳಿ ಜಾರಿಗೆ ಬಂತು ಅಂತಂದ್ರೆ ಈ ಮಹಿಳೆಯಲ್ಲಿ ಇರುವಂತಹ ಗರ್ಭಿಣಿಯಿಂದ ಇರಬಹುದು ರಕ್ತಹೀನತೆ ಅನ್ನೋದು ಅತಿ ಹೆಚ್ಚಾಗಿದೆ ಅನ್ನೋ ಉದ್ದೇಶಕ್ಕೆ ಈ ರಕ್ತಹೀನತೆ ಇರಬಹುದು ಅಥವಾ ಎತ್ತರಕ್ಕೆ ತಕ್ಕಂತೆ ತೂಕವನ್ನ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಕಂಡಿರುವ ಕಾರಣ ಈ ಒಂದು ಪೌಷ್ಟಿಕ ಮಟ್ಟವನ್ನ ಸುಧಾರಣೆ ಮಾಡೋಕ್ಕೋಸ್ಕರ ನಮ್ಮ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಪೋಷಣ ಮಾಸಾಚರಣೆಯನ್ನ 1ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ಪೋಷಣ ಮಾಸಾಚರಣೆ ಅಂದ್ರೆ ಒಂದು ತಿಂಗಳು ಪೂರ್ತಿ ನಾವೆಲ್ಲ ಸ್ತನ್ಯಪಾನ ಸಪ್ತಾಹ ಮಾಡ್ತೀವಿ. ಅವಾಗ ಏನ್ ಮಾಡ್ತೀವಿ ಅಂದ್ರೆ 1ರಿಂದ 7ನೇ ತಾರೀಕುವರೆಗೂ ಮಾತ್ರ ಒಂದು ವಾರಕ್ಕೆ ಇರುವಂತಹ ಸಪ್ತಾಹ ದಿನಾಚರಣೆ ಮಾಡ್ತೀವಿ. ಆದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರುವಂತದ್ದಲ್ಲ, ಇದು ಕೇಂದ್ರದ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ತಿಂಗಳು ಎಲ್ಲಾ ಪೋಷಕರಿಗಿರ್ಬೋದು, ಮಕ್ಕಳ ತಾಯಿಗಳಿಗಿರ್ಬೋದು ಅಥವಾ ಶಾಲೆಗಳು ಕೂಡ ಇದು ನಮ್ಮ ಇಲಾಖೆಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲಾ ಇಲಾಖೆಗಳ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅನ್ನೋ ಒಂದು ಆದೇಶ ಇದೆ. ಇವತ್ತಿನ ಈ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಕೂಡ ಅವರು ಕೂಡ ಕಾರ್ಯಾಗಾರಗಳನ್ನ ಏರ್ಪಡಿಸಬೇಕು, ಪೌಷ್ಟಿಕ ಮಟ್ಟದ ಬಗ್ಗೆ ರಕ್ತಹೀನತೆ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ಒಂದು ಉದ್ದೇಶವನ್ನ ಹೊಂದಿದೆ. ಹಾಗೆ ಒಂದು ಆರೋಗ್ಯ ಇಲಾಖೆಯಲ್ಲೂ ಕೂಡ ಅವ್ರದ್ದು ನಮ್ದು ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎರಡು ಒಂದು ಎರಡು ಮುಖ ಇದ್ದಂಗೆ ಎರಡು ಇಲಾಖೆಗಳು ಏನ್ ಮಾಡ್ತಾ ಇರೋದು ರಕ್ತಹೀನತೆ ತಡೆಗಟ್ಟಲು ಮತ್ತೆ ಮಕ್ಕಳಲ್ಲಿರುವಂತಹ ಅಪೌಷ್ಟಿಕತೆಯನ್ನ ಹೋಗಲಾಡಿಸುವ ಸಲುವಾಗಿ ನಾವು ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ. ಈ ಒಂದು ಕಾರ್ಯದ ಯಶಸ್ವಿಗೆ ನೀವು ಪ್ರಮುಖ ಕಾರಣೀಭೂತರು. ನೀವು ಒಬ್ಬೊಬ್ಬರು ಒಂದು 10 ಜನಕ್ಕೆ ಪ್ರತಿದಿನ 10 ಜನಕ್ಕೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ರೆ ನಮ್ಮ ರಾಜ್ಯ ಮತ್ತು ನಮ್ಮ ಗ್ರಾಮ, ಮೊದಲನೇದಾಗಿ ನಮ್ಮ ಗ್ರಾಮ ತಗೋಬೇಕಾಗುತ್ತೆ. ನಮ್ಮ ಗ್ರಾಮ ನಮ್ಮ ರಾಜ್ಯದಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ನಾವೆಲ್ಲ ಶ್ರಮ ಪಡಲೇಬೇಕು. ಬಟ್ ಇದರಲ್ಲಿ ನಮಗೆ ಯಶಸ್ಸು ಖಂಡಿತ ಸಾಧ್ಯ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಇಲಾಖೆ ವತಿಯಿಂದ ನಾವು ಈಗಾಗಲೇ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಪುಷ್ಟಿಯನ್ನು ಕೊಡ್ತಾ ಇದ್ದೀವಿ. 3ರಿಂದ 6 ವರ್ಷದಿಗೆ ಮಕ್ಕಳಿಗೆ ಮಿಲೆಟ್ ಲಡ್ಡು ಅಂತ ಕೊಡ್ತೀವಿ. ಅದರಲ್ಲಿ ಒಳ್ಳೆ ಪೌಷ್ಟಿಕ ಕಾಳು ಹುರಿದ್ಬಿಟ್ಟು ಪೌಡರ್ ಮಾಡಿರುವಂತ ಅಂಶಗಳಿದ್ದಾವೆ. ಕೆಲವೊಂದು ಪುಷ್ಟಿಯಲ್ಲಿ ಒಂದು 20 ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡಿದ್ರು ಹರಿಹರ ತಾಲೂಕು ಮಟ್ಟದ ಪ್ರೋಗ್ರಾಮ್ ಮಾಡಿದಾಗ ಒಂದು 21 ಐಟಮ್ಸ್ ಮಾಡಿದ್ರು. ಮಗು ಇಷ್ಟಪಡಲ್ಲ ಅಂತ ಹೇಳಿ ಗಂಜಿ ರೂಪದಲ್ಲಿ ಅಷ್ಟೇ ಕೊಡೋದಲ್ಲ, ಅದ್ರ ಜೊತೆಗೆ ವಿವಿಧ ಖಾದ್ಯಗಳನ್ನ ಮಗು ಯಾವ ರೀತಿ ಇಷ್ಟಪಡುತ್ತೆ ಅದ್ರ ಮೂಲಕ ನಾವು ತಯಾರು ಮಾಡಿ ಮಕ್ಕಳಿಗೆ ಕೊಡ್ಬೇಕು ಅನ್ನೋದನ್ನ ಈ ಮಾಹಿತಿಯನ್ನ ನೀವು ಕಾರ್ಯಕರ್ತೆಯರಿದ್ದೀರಿ, ನೀವು ಒಂದು ತಾಯಂದ್ರ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಾವು ಸೊಪ್ಪು ತರಕಾರಿಗಳನ್ನೇ ಹೇಳ್ತೀವಿ. ನಾವು ಈಗೆಲ್ಲ ದುಬಾರಿ ಆಗಿದೆ ಸೊಪ್ಪು ತರಕಾರಿ, ಹೆಂಗಪ್ಪ ತಂದು ತಿನ್ನೋದು ಅಂತ ಹೇಳ್ತಾ ಇರ್ತಾರೆ, ಹೌದಾ? ಇರುವಂತ ನಮ್ಮಲ್ಲಿ ಸ್ಥಳೀಯವಾಗಿ ಸಿಗುವಂತ ಲಭ್ಯಾংಶ ಇರುವಂತ ನುಗ್ಗೆ ಸೊಪ್ಪು ಇರುತ್ತೆ, ಹೌದಾ? ಆಮೇಲೆ ಬಡವರ ಬಾದಾಮಿ ಅಂತಂದೇಳಿ ಶೇಂಗಾ ಇರುತ್ತೆ. ನಾವು ಬಾದಾಮಿನೇ ತಿನ್ಬೇಕು, ಗೋಡಂಬಿನೇ ತಿನ್ಬೇಕು ಅನ್ನೋದಲ್ಲ, ಇದೊಂದು ತಿಂತಾರೆ, ಇಲ್ಲದೆ ಇರ್ತಾರೋ ಕಡಲೆಕಾಯಿ ನೆಲಗಡೆ ತಿನ್ಬಹುದು. ನುಗ್ಗೆ ಸೊಪ್ಪನ್ನ ಯಥೇಚ್ಛವಾಗಿ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇರ್ಬೋದು. ಆಮೇಲೆ ಕ್ಯಾರೆಟ್, ಅವ್ರ ಮಕ್ಕಳಿಗೆ ಯಾವ ರೀತಿ ಪೂರಕ ಆಹಾರವನ್ನು ತಯಾರಿಸಿ ಕೊಡಬೇಕು ಅನ್ನೋದ್ರ ಮೂಲಕ ನೀವು ಮಾಹಿತಿ ನೀಡೋದ್ರಿಂದ ಮಕ್ಕಳಲ್ಲಿ ಕೂಡ ಪ್ರಾರಂಭದಲ್ಲಿ ನಾವು ರಕ್ತಹೀನತೆ ಇರ್ಬೋದು, ವಯಸ್ಸಿಗೆ ತಕ್ಕಂತೆ ಆಮೇಲೆ ಎತ್ತರಕ್ಕೆ ತಕ್ಕಂತೆ ತೂಕ ಹೊಂದುವಲ್ಲಿ ಯಾವುದೇ ರೀತಿ ಅಡೆತಡೆಗಳು ಉಂಟಾಗದೆ ಆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ನಾವು ಇಲಾಖೆ ಸಹಕಾರಿಯಾಗಿ ಕೆಲಸ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇಷ್ಟು ಪ್ರಾಸ್ತಾವಿಕ ನುಡಿಯನ್ನ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ.